ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ ನೋಡ್ರಿ. ಇವತ್ತ ಹೊರಗೆ ನಾವು ಬಾಂಗಡಿ ಮೀನ ಕರ್ಯಾಕಂತಂದು ಕುಂತೀವ್ರಿ. ಯಾಕಂದ್ರೆ ಗ್ಯಾಸಿನ ರೇಟ್ ಜಾಸ್ತಿ ಆಗೈತಲ್ರಿ, ಅದ್ರ ಸಂಬಂಧ ಈಗ ಹೊರಗಡೆ ಒಲಿ ಹಚ್ಚಿ ಇವತ್ತ ಮೀನು ಫ್ರೈ ಮಾಡಾಕತ್ತೀವಿ. ನಮ್ಮ ಲಾಲಾ ನಮ್ಮಮ್ಮ ಹುಡುಗರೆಲ್ಲ ಬಂದಿದಾರ. ಲೈಕ್ ಮಾಡ್ರಿ. ಎಲ್ಲಾರು ಮೊಮ್ಮಕ್ಕಳು ಮರಿ ಮಕ್ಕಳು ಅಪ್ಪಂದಿರು ಎಲ್ಲಾರು ಅದೇವ್ ನೋಡಿಲಿ. ನಮ್ಮಕ್ಕ ಬಂದಿದ್ರ, ಹೋಗ್ಬಿಟ್ರಿ ಅವರು. ನಿನ್ನೆ ಬಂದಿದ್ರ. ಸೊ ಇನ್ನೊಂದೇನಪ್ಪ ಅಂದ್ರ ಒಲಿ ಒಂದು ಹಚ್ಚೇವಿ, ಇನ್ನೂ ಒಲಿ ಹತ್ತುವಲ್ದು. ಯಾಕಂದ್ರೆ ಗಾಳಿ ಅಂತ ಸಿಕ್ಕಾಪಟ್ಟಿ ಬಿಟ್ಟೈತಿ ನೋಡ್ರಿ. ಈಗ ಎಲ್ಲ ಕಲಿಸಿ ಇಟ್ಕೊಂಡಿನಿ ನೋಡ್ರಿ, ತೋರಿಸ್ತೀನಿ ಏನೇನು ಹಾಕಿನ ಹೇಳ್ತೀನಿ ಅಷ್ಟೇ, ತೋರಿಸಿಲ್ಲ. ಬಟ್ ಕರೆಯೋದಂತ್ರ ಮಿಸ್ ಮಾಡದೆ ತೋರಿಸ್ತೀನಿ. ನೀವು ಕೂಡ ಮಿಸ್ ಮಾಡದೆ ನೋಡಿ ಸಪೋರ್ಟ್ ಮಾಡ್ರಿ. 1 ಕಿಲೋ ರವಾ ಇಟ್ಕೊಂಡು ಕುಂದ್ರಿ ಕುಂತು, ಆಮೇಲೆ 1 ಕಿಲೋ ರವಾ, 1-2 ಕಿಲೋ ಬಂಗಡ ಮೀನ, 1 ಕೆಜಿ ಒಳ್ಳೆಣ್ಣೆ ಇಟ್ಕೊಂಡಿದ್ದು ಕರೀರಿ. ನಮ್ಮ ಲೈಕ್ ಮಾಡ್ರಿ. 2 ಕಿಲೋ ಮೀನದ್ದು ಇವತ್ತು ಫ್ರೈ ಮಾಡಾಕತ್ತೀವಿ ಹೊರಗಡೆ ಕುತ್ಕೊಂಡು. ನೋಡ್ರಿ ಇವತ್ತು ನಮ್ಮ ಒಲಿ ನೋಡ್ಬ ನೋಡ್ರಿ. ಇದು ಕಬ್ಬಣದ ಒಲಿ ನಮ್ಮಕ್ಕ ತಂದು ಕೊಟ್ಟಿದ್ರು. ಆಮೇಲೆ ಇಲ್ಲೇ ಕಡಾಯಿ ಇಟ್ಟಿವಿ. ಈ ಕಡೆ ಮೀನದ್ದು ಎಲ್ಲ ಸಜ್ಜು ಮಾಡ್ಕೊಂಡೀವಿ. ಇದಕ್ಕೆ ಹುಣಸೆ ಹಣ್ಣಿಂದು ಹುಳಿ, ಆಮೇಲೆ ಉಪ್ಪು, ಖಾರ ಪುಡಿ, ಅರ್ಶಿನದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹಂಗೆ ಇಟ್ಟನಿ. ಅಲ್ಲಿ ಆ ಕಡೆ ಚೆಲ್ಬೇಕು ನೋಡ್ರಿಕ್ಕೆ. ನಮ್ಮ ತಶು ಅದನ್ನ ಚಲ್ಲೋ ಮಟ್ಟ ಆಕಿಗೆ ಸಮಾಧಾನ ಇಲ್ಲ. ಯಾಕಂದ್ರೆ ಅದು ಬಾಂಬೆ ರವ ಐತಿ, ಅದು ಬಿದ್ರೆ ಕೈಗೂ ಸಿಗಂಗಿಲ್ಲ. ಇಲ್ಲೇ ನಮ್ಮ ಲಾಲಾ ನಾನಾ ಫ್ರೈ ಮಾಡ್ತೇನೆ ಅಂತಂದೆ ನಮ್ಮ ಲಾಲಾ ಕುಂತಾರ. ನಮ್ಮಮ್ಮ ನೋಡಿದ್ರೆ ಅಲ್ಲೇ ಮುಖ ಸಪ್ಪಗೆ ಮಾಡ್ಕೊಂಡು ಕುಂತಾರ. ಈ ಕಡೆ ಎಲ್ಲ ಹಾಳಿ ಆರ್ಸೋರು ಬಂದಾರ್ರಿ, ಹಾಳಿ ಆರ್ಸಕತ್ತಾರ. ದೊಡ್ಡ ಮಗಳು, ಎರಡನೇ ಮಗಳು ಹಾಳಿ ಆರ್ಸಕತ್ತಾರ. ಅಲ್ಲ ಯಾಲೆ ನೋಡ್ರಿ ನಮ್ಮ ಒಲಿ ಹತ್ತದ. वो बारे में उन्हें मैं लगा तुम कही लगा तुम. हाँ वो काढ़े सोचे ये का फिर डाली पिछाड़ी में भी एक ನೋಡ್ರಿಪ್ಪ ಎಣ್ಣೆ ಅಂತ ಕಾಯಕತ್ತೈತಿ. ಸೊ ನಾನೀಗ ಈಗ ಒಂದೊಂದು ಮೀನ ತೊಗೊಂಡು ಎಷ್ಟು ರವ ತೊಗೊಂಡೆ ಚಲೋ ಹೊತ್ನಂಗೆ ಈ ಥರ ನಾನು ಹಚ್ತೀನಿ. ನಂಗೆ ಜಾಸ್ತಿ ರವೆ ಬೇಕ್ರಿ ಯಾವಾಗಲೂ ಬಂಗಡ ಮೀನು ಮಾಡುವಾಗ. ಅದಕ್ಕೆ ನಮ್ಮ ಲಾಲ ಸ್ವಲ್ಪ ಹಚ್ಚಾರ ಅಂತಂದು ನಾನು ಎಲ್ಲ ಸುದ್ದು ಮಾಡಿಕೊಡ್ತೀನಿ. ಸುಮ್ಮನೆ ಏನಿಲ್ಲ, ಚಮಚ ಹಿಡಿದು ಕೈ ಆಡ್ಸೋದಷ್ಟವ ನಿಂದು ಕೆಲಸ ಅಂತಂದು ಹೋಗಿ ಎಲ್ಲ ನಮ್ಗೆ ಬಂದಿದ್ದು ಅವ್ರು ಸೇರಂಗಿಲ್ಲ, ಅವ್ರು ಮಾಡಿದ್ದು ನಮಗೆ ಸೇರ್ತೈತಿ. ಹಾಂ, ನಮ್ಗೆ ಸೇರಂಗಿಲ್ಲ ರೀ. ಇನ್ನು ದೇಕ ಓದ್ತಾ ಕಪಡೆ ಸಿಕ್ಕತಕ ಅರ್ಬಿ ಹೋಗತ್ತಿದ್ದೀರಿ. ನಮ್ಮ ಲಾಲ ಕುತ್ಕೊಂಡು ಅದು ನಮ್ಮ ಅಂಗಡಿ ಮೀನ ಎಲ್ಲ ತೊಳೆದವ್ರು ನೋಡ್ರಿ. ಇನ್ನು ಅಲ್ಲೇ ಸ್ವಚ್ಛ ಮಾಡಿಸ್ಕೊಂಡು ಬಂದಾರ. ಇಲ್ಲಿ ಕೈ ಹಿಡಿತಿದ್ವು 2 ಕಿಲೋ ಅದಾವ್ರಿ ಇವು. ಇನ್ನು ಅಲ್ಲಿ ಸಾರು ಮಾಡ್ಬೇಕು, ಸಾರಿಗಂತಂದು ಒಳಗಡೆ ಇಟ್ಟು ಬಂದೇನಿ. हमारे मल्ली को कौन भी बातिश कराने थे माँ. ನಮ್ಮ ಮಲ್ಲಿಕ ನೀನು ಬಂದನ್ರಿ. ಮಲ್ಲಿಕೆ ಇನ್ನೂ ಬಿಸಿ ಆಗಿಲ್ರಿಪ್ಪ, ಎಲ್ಲ ಕಲಿಸ್ಕೊಂಡು ಕೊಡ್ತೇನೆ. ಇನ್ನೂ ಬಿಸಿ ಆಗಿಲ್ಲ. ಹಾಂ, पिक्चर सड़क को एक पूरा अभी जरा गर्म होना हो ले खाते सब ले अच्छी खाट देखना ठीक है. नमक कच्चा नमक देके तो पिका खाता तो पिके का टेस्ट मजे मिले डालने का. हाँ बैठ माँ कुछ अब तू ಒಂದೊಂದು ಮೀನಾ ನೋಡ್ರಿಲ್ಲೇ. तू चला बा वोट करी बा वोट करी
खोज कर रही थी ने पाप सुबुल कौन आ ಇಲ್ಲಿ ನೋಡ್ರಿ ಮೀನಾ 4 ಮೀನಾ ಹಾಕೀನಿ ಈಗ ಫ್ರೈ ಆಗತೈತಿ ನೋಡೋಣ ಕಟ್ಟಿಗೆ ಒಲೆಯಾಗ ಮೀನತ್ ಫ್ರೈ ಮಾಡಾಕತ್ತೀವಿ ಹೆಂಗೆ ಆಗ್ತಾವ ಅನ್ನೋದು ಗೊತ್ತಾಗ್ತದೆ ಏನೇನಾಗೈತ್ರಿ ನಮ್ದು ಇವತ್ತು ಗಾಡಿ ಸರ್ವಿಸ್ಗೆ ಹೋಗಿತ್ರಪ್ಪ ಮುಂಜಾಲಿಂದ ಗಾಡಿ ಇರಲಿಲ್ಲ ಈಗ ಬಂದೈತ್ರಿ ಗಾಡಿ ಕ್ಯಾಕ್ಯಾಲಕ गैस काटते ले ಕ್ಯಾವ್ ಬಮ್ಸ್ಕಿ ಕ್ಯಾವ್ ನಮ್ಮ ಸಮೀರ್ ನೋಡ್ರಿ ದೊಡ್ಡಣ್ಣಾಗ್ಯಾನ ದೊಡ್ಡ ಅಗ್ಗಿ ಹಾಕ್ಕೊಡ್ರಿ ಚಮೀರ ತುಬಿ ಕಾತ ಗಾಡಿ ಇಲ್ಲಾನೆ ಶೋರೂಮ್ಗೆ ಹೋಗಿದ್ರು ಅವರು ಇವತ್ತು ಗಾಡಿ ಸರ್ವಿಸ್ ಇಂದಿತ್ತು ನಿನ್ನೆ ಐತ್ರಿ ಅಪಾಯಿಂಟ್ಮೆಂಟ್ ಏನ್ರದ ಸೊ ಅದು ನಿನ್ನೆ ಗಾಡಿ ಪಂಚರ್ ಆಗಿತ್ತು ಅದನ್ನ ಮಾಡಿಸ್ಕೊಂಡು ಬರೋಬಟ ಅಂದ್ರೆ ಇಡೀ ಹಗಲೆಲ್ಲ ಹೋತ ಇವತ್ತು ಇಡೀ ಹಗಲೆಲ್ಲ ನಮ್ದು ಗಾಡಿ ಸರ್ವಿಸ್ಗೆ ಹೋತು ಈಗ ಬಂದತ್ರಿ पेपर्स दे क्या ना अभी कितने बार है 3 बार है क्या हमारे देख तो वो छोड़े दोपहर तक देख छोड़ता है इदाउद नोट 2 घंटे में ಗಾಡಿ ಸರ್ವಿಸ್ ಇಂದ ಎಲ್ಲ ಮತ್ತೆ ತಗೊಂಡ್ರು ಪೈಸಾಂಕ ಡಾಲೆ ನಮ್ಮ ಹುಡುಗರು ನೋಡ್ರಿ ದೊಡ್ಡ ಮಗಳು बात नहीं उठे ले जी नहीं ले बात नहीं उठे मच्छी अंदर एक बात करते थे हां बाहर है नहीं बात करते हो तारीख तक जा छोड़ ನೋಡ್ರಿ ನಾವು ಮೀನತ್ ಫ್ರೈ ಹಂಗಾದ್ವು ನಮ್ಮ ಲಾಲ ಮಾಡಿದ್ದೆ क्लास तक नम लाला हाँ जा का जा बेटा हाँ वही तो कोई 5 है हाँ ले पाओ आप दो हाय नानी खाते मा समीर अभी ले आनी क्षमा वाह क्या जान मारा करते बाकी तेरो रखा रात्रि मजा उंडु मलिक मलिक यहाँ देख बे कैसे वे नहीं आता ने काटा तू आता ऊपर सकाळे खा ये सेटिंग उन्हें तो कौन क्या कर रही है अब ले तेरा हरा के हमारा वाले का हम छुट्टी के किए ಓಕೆ ಫೈನಲ್ ಆಗಿ ನೋಡ್ರಿ ನಮ್ಮ ಅಂತೂ ಮೀನಾ ಕರೆಯೋದಾತ್ರಿ ಫ್ರೆಂಡ್ಸ್ ಕರ್ಕೊಂಡು ಬಂದು ಈಗ ಒಳಗೆ ಬಂದೇವ್ರಿ ಇಲ್ಲಿ ಬಂದು ಇಲ್ಲೇ ಮಸಾಲೆ ಎಲ್ಲ ತೆಗ್ದಿರಿ ಮೀನು ಸಾರದ್ದು ಇಲ್ಲಿ ಮೀನಾ ಹಾಕಾಕಂದ್ರೆ ಮೀನು ಅಂದರೆ ಸಾರಿನಾಗೇನು ನಾವು ಮೀನಾ ತಿನ್ನಂಗಿಲ್ಲ ಜಾಸ್ತಿ ನಮ್ಮ ಲಾಲ ಆಮೇಲೆ ನಮ್ಮಮ್ಮ ಅಷ್ಟೇ ತಿನ್ನೋದು ನಮ್ಮಪ್ಪ ಅಂತೂ ಮುಟ್ಟೋದೇ ಇಲ್ಲ ಪಕ್ಕಾ ವೆಜ್ ಅವರು ನಾನ್ ವೆಜ್ ಅಲ್ಲ ಯಾವಾಗಲೂ ಹಾಗೆ ಸೊ ಅದ್ರ ಸಂಬಂಧ 4 ಮೀನದ್ದು ಸಾರು ಮಾಡಾಕತ್ತೀನಿ 4 ಮೀನು ಹಾಕಿ ಉಳ್ಕಿದ್ದೆಲ್ಲ 2 ಕಿಲೋ ಅಷ್ಟರ ಎಲ್ಲ ಫ್ರೈ ಮಾಡಿಬಿಟ್ಟಿವಿ ಮಾಡ್ಕೊಂಡು ಬಂದು ಅಲ್ಲಿ ನೋಡ್ರಿ ಎಲ್ಲಿ ಹೋಗೈತಿ ಮೀನು ಆಗಲೇ ಟೇಸ್ಟ್ನಾಗಿತ್ತು ರೀ ಎಲ್ಲರೂ ಒಂದೊಂದು ಹೊಡ್ಕೊಂಡು ಬಿಟ್ಟಿವ್ರಿ ಸೊ ನಮ್ಮ ಫೇವ್ರೇಟ್ ನಂದಂತೂ ಸಿಕ್ಕಾಪಟ್ಟಿ ಫೇವ್ರೇಟ್ ಬಾಂಡಿ ಮೀನು ಅಂತ ಯಾವಾಗಲೂ ಫೇವ್ರೇಟ್ ಆಮೇಲೆ ಈಗ ಸಾರು ಮಾಡ್ಬೇಕಲ್ರಿ ಒಂದು ಕಡೆ ಅನ್ನಕ್ಕೆ ಇಟ್ಟೇವಿ ಒಂದು ಕಡೆ ಸಾರು ಮಾಡಾಕತ್ತೀವಿ ಸಾರಿಗೆ ಏನೇನು ಹಾಕಾಗುತ್ತೆ ಅನ್ನೋದು ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ಲಾರ್ದು ನೋಡ್ರಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ತೋರಿಸ್ತೀನಿ ಬರ್ರಿ ಕಡೆ ನೋಡ್ರಿ ನಮ್ಮಮ್ಮ ನನ್ನ ದೊಡ್ಡ ಮಗಳು ತೆಗ್ದಿದ್ದಾರೆ ಮಸಾಲೆ ನಾ ಹೊರಗಿಂದ ಎಲ್ಲ ಸ್ವಚ್ಛ ಮಾಡ್ಕೊಂಡು ಬರಮಟ ಅಂದ್ರೆ ಎಲ್ಲ ಬೆಂಕಿ ಎಲ್ಲ ಆರಿಸ್ಬೇಕಲ್ರಿ ಇದು ಕೊಬ್ಬರಿ ತೊಗೊಂಡೇವ್ರಿ ಆಮೇಲೆ ಕೊಬ್ಬರಿ ಹಾಕ್ಯಾರ ಕೊತ್ತಂಬರಿ ಟಮಾಟಿ ಏನಪ್ಪ ಇದು ಬೆಳ್ಳುಳ್ಳಿ ಇದು ಕೊತ್ತಂಬರಿ ಕಾಳು ಉಳ್ಳಾಗಡ್ಡಿ ಆಮೇಲೆ ಕೊಬ್ಬರಿ ಎಲ್ಲ ಜೀರಿಗೆ ಹಾಕ್ಬೇಕ್ರಿ ಇದಕ್ಕೆ ಸೊ ಇದಿಷ್ಟು ಸಾಕ್ರಿ ಇದಿಷ್ಟನ್ನು ಹಾಕಿ ನಾವು ಮೀನು ಸಾರು ಮಾಡೋದು ನಾವಪ್ಪ ತಿನ್ನೋದಿಲ್ರಿ ಕಾಲ ಬಾಕ್ಸ್ ತಿರ್ಮ ಈ ಕಡೆ ನಾವಪ್ಪ ಪಕ್ಕ ವೆಜ್ ಅಲ್ರಿ ಅದ್ರ ಸಂಬಂಧ ಸಾರು ಮಾಡಿದ್ವಿ ಸಾರು ಕುದಿಯಾಕಿಟ್ಟಿಂದ ಅದನ್ನ ಇಟ್ಟೇನಿ ಈ ಕಡೆ ಅನ್ನಕ್ಕೆ ಇಟ್ಟೇವಿ
ನಾನೀಗ ಜೀರಿಗೆ ಹಾಕಿ ಮಸಾಲೆ ತಿರುತ್ತೇನೆ ರೀ. ಸಣ್ಣಗೆ ಮಸಾಲೆ ತಿರುವಿ ಒಗ್ಗರಣೆ ಕೊಟ್ರೆ ಮೀನು ಸಾರು ರೆಡಿ. ಓಕೆ ನೋಡಿರಿ, ಜೀರಿಗೆ ಇಷ್ಟು ಹಾಕೇನೆ, ಜಾಸ್ತಿ ಏನಿಲ್ಲ. ಆಮೇಲೆ ಇದಕ್ಕೆ ಏನರಪ್ಪ ಎಲೆ ಹುಣಸೆ ಹಣ್ಣಿಂದ ರಸ ಇಟ್ಟಿದ್ದೆ, ರಸ ಎಲ್ಲ ಹಿಂಡ್ಕೊಂಡು ಹೋಗಿದ್ದೆ. ಈಗ ಇನ್ನೊಂದು ಸ್ವಲ್ಪ ನಾನು ರಸಕ್ಕೆ ಹಾಕಬೇಕು. ನೀರು ಹಾಕಿ ಇಡ್ತೇನೆ ರೀ, ನೆನ್ತೈತಿ. ನಮ್ಮ ರೌಡಿ ತೊಗೊಂಬಂದ ನೋಡ್ರಿ, ಒಂದು ಡಬ್ಬಿ ಕಟ್ಟೇವಿ ತೊಗೊಂಡು ಹೊಂಟಾರ. ಅಂದ್ರೆ ನಮ್ಮ ಲಾಲ ಇಲ್ಲೇ ಅದಾರಲ್ರಿ, ಅದ್ರ ಸಂಬಂಧ ಹೊಂಟಾನ್ರಿ.